ಆ ಸುಧಾ ನಾವು ಅನ್ಕೊಂಡಂಗ ಹಗರ ಬಗರ ಅಲ್ತಗಿ ಏನೋ ಮಸಲತ ಮಾಡ್ಲಿಕ್ಕತ್ತೆ ಅಳಕಿ. ಇನ್ನು ಮ್ಯಾಲ ನಾವು ಹೇಳ್ದಂಗ ಕೇಳ್ಕೊಂಡಿದ್ರ ಚಲೋ ಅದು. ಇಲ್ಲ ಅಂದ್ರ ಅರ್ವಿ ಹಿಂಡದಂಗೆ ಹಿಂಡಿ ಒಗಿತೇವಕಿನ್ನ. ಎಲ್ಲಾ ವಿಷಯನ ತಗೊಂಡು ಹೋಗಿ ಮನೆಯವ್ರ ಹತ್ರ ಹೇಳ್ತಾಳಂತ. ಹೇಳಿ ತಗೋ, ನಮ್ದೇನು ಹೋಗ್ತದ ಗಂಟ. ನಾವು ಹ್ಯಾಂಗಿದ್ದೇವಿ ಅಂದ್ರ ಊರು ಸುಟ್ಟು ಹನುಮಪ್ಪ ಹೊರಗಂತಾರಲ್ಲ ಹಂಗ. ಹಂಗಾದ್ರ ನಮ್ಮ ವಿಷಯ ಬ್ಯಾರೆಯವ್ರ ಹತ್ರ ಹೇಳ್ತಾಳಂತ ಕಾಣ್ತದ. ಹೇಳಿ ತಗೋ, ನಾವು ಒಂದು ಕೈ ನೋಡೇ ಬಿಡ್ತೀವಿ. ಇಲ್ಲ ಅಂದ್ರ ಒಂದು ಜೀವಂತ ಹಗೆವು ನೋಡಿ ಆಕಿನ ಜೀವಂತ ದಫನ ಮಾಡ್ತೇವೆ. ವರ್ತಮಾನ ಪತ್ರಿಕೆಯೊಳಗ ದೊಡ್ಡದಾಗೆ ಬರ್ತದ, ವಿಧವಾಶ್ರಮದ ಸುಧಾ ನಾಪತ್ತೆ ಆಗ್ಯಾಳಂತ. ಬರ್ರಿ ನಿಮ್ಮಿಬ್ರು ದಾರಿನ ಕಾಯ್ಲಿಕ್ಕತ್ತಿದ್ನಿ. ಬಂದ ಕೆಲಸ ಹಣ್ಣು ಕಾಯೋ. ಎಂಥ ಮಾತು! ನೀವಿಟ್ಟ ಹೆಜ್ಜೆ ಯಾವಾಗಾದ್ರೂ ತಪ್ಪಾಗತ್ತಾ? ಅವ್ರಿಗೆ ಮಾತಾಡ್ರಿ. ಇವ್ರಿಗೇನು ಗೊತ್ತಾಗುತ್ತೆ? ನಾನು ಮೆಲ್ಲಿಗೆ ಹೇಳ್ತೀನಿ ಕೇಳಿ. ನಾವು ಬಂದ ಕೆಲಸ ಹಣ್ಣು, ಹುಡುಗಿನ ಕಳಿಸ್ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ. ಭಾರಿ ನಾಟಕ ಮಾಡಿದ್ವಿ ನಾವು. ಅವ್ರಿಗ ಮಾತಾಡಂತ ಹೇಳಿದ್ನಿಲ್ಲ. ಖರೇನ ಒಪ್ಪಿದ್ರ? ಹೌದು, ಕರ್ಕೊಂಡೋಗಿ ಚೆನ್ನಾಗಿ ಜೋಪಾನ ಮಾಡಿ ಅಂತ ಹೇಳಿದ್ರು. ಕಬ್ಬಣ ಕಾದಾಗ ಬಡಿಬೇಕು. ಜಲ್ದಿ ಆಕಿನ ಕರ್ಕೊಂಡು ಹೊಂಟು ಬಿಡ್ರಿ. ಇಲ್ಲ ಅಂದ್ರ ಅವರು ಮತ್ತ ಮನಸ್ಸು ಬದಲಾಯಿಸ್ತಾರ. ಆಕಿ ಎಲ್ಲಿ ಸಿಗಬಾರ್ದು. ನಾಪತ್ತೆಯಾಗಿ ಹೋಗ್ಬೇಕು. ಆಯ್ತು, ಇಂಥ ಕೆಲಸ ಎಷ್ಟು ಮಾಡಿಲ್ಲ ನಾವು. ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಚಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು?
ನಾನು ಎಟ್ಟಿ ವಾಚ್ಮ್ಯಾನು. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.